ಮಿಥುನ ರಾಶಿ. ಈ ರಾಶಿಯವರಾದ ತಾವು ಈ ದಿನ ಮಾತಾಪಿತೃಗಳ ವಿಷಯದಲ್ಲಿ ಕೆಲವು ಮನಸ್ಸಿಗೆ ಅಸಮಾಧಾನವಾಗುವ ಘಟನೆ ಸಂಭವಿಸುವ ಸಾಧ್ಯತೆ ಇದೆ. ನಿಮ್ಮದೇ ಸರಿ ಅಂದುಕೊಳ್ಳುವಂತಹ ನಿರ್ಧಾರಗಳು, ಅದಲ್ಲದೆ ಬೇರೆ ಮಾರ್ಗದಲ್ಲಿ ಸಂಪಾದನೆ ಮಾಡುವಂತಹ ಮನಸ್ಥಿತಿಗಳು ಈ ದಿನ ಮಾನಸಿಕವಾಗಿ ತೆಗೆದುಕೊಳ್ಳುವುದರಿಂದ ಕೆಲವು ಅಸಮಾಧಾನದ ವಾತಾವರಣಗಳು ಎದುರಾಗುವ ಸಾಧ್ಯತೆ ಇದೆ. ರಾಜಕಾರಣಿಗಳಿಗೆ ನಿಮ್ಮ ಮಾತಿನಿಂದಲೇ ನಿಮಗೆ ಅಸಮಾಧಾನವಾಗುವ ಆಪಾದನೆಗಳನ್ನು ಪಡೆದುಕೊಳ್ಳುವ ಯೋಗ ಇರುವುದರಿಂದ ಮಿಥುನ ರಾಶಿಯವರು ಈ ದಿನ ಮಾತಿನಲ್ಲಿ ತುಂಬ ಜಾಗ್ರತೆಯಾಗಿರಬೇಕು. ವ್ಯಾವಹಾರಿಕವಾಗಿ ಶುಭ ಫಲವನ್ನು ಕಾಣುವ ಸಾಧ್ಯತೆ ಇದೆ. ಸಹೋದರ, ಬಂಧು, ಮಿತ್ರರೊಂದಿಗೆ ವ್ಯವಹಾರ ಮಾಡುವಾಗ ಪೂರ್ವಾಪರ ಎಚ್ಚರವಿದ್ದು ಮಾಡುವುದು ಒಳ್ಳೆಯದು. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲವು ಇರುವಂತಹ ದಿನ. ಸೂರ್ಯನಾರಾಯಣ ದೇವರ ಪ್ರಾರ್ಥನೆ, ಶನಿದೇವರ ಆರಾಧನೆಯಿಂದ ಒಳ್ಳೆಯ ಫಲ. ಕರ್ಕಾಟಕ ರಾಶಿ. ನಿಮಗೆ ಈ ದಿನ ದೈಹಿಕ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ. ಜೀರ್ಣಾಂಗಗಳ ಸಮಸ್ಯೆಗಳು ಕಾಣುವಂತಹ ಸಾಧ್ಯತೆ. ಸಂಭ್ರಮ, ಔತಣ, ಕೂಟಗಳಲ್ಲಿ ಭಾಗಿಯಾಗುವಂತಹ ಅವಕಾಶ. ಮಕ್ಕಳೊಂದಿಗೆ ಹೊಸ ಹೊಸ ತೃಪ್ತವಾದಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವ ಅವಕಾಶವು ನಿಮ್ಮ ಪಾಲಿಗಿದೆ. ಈ ದಿನ ತಮ್ಮಲ್ಲಿ ಕೆಲವು ಆಪ್ತರೊಂದಿಗೆ ಭಿನ್ನಾಭಿಪ್ರಾಯಗಳು ಕಾಣುವ ಲಕ್ಷಣವೂ ಜಾಸ್ತಿಯಾಗಿದೆ. ಮಾತಾಪಿತೃಗಳಿಂದ ಅಸಮಾಧಾನವಾದಂತಹ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆಗಳು ಉಂಟಾಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಆದಷ್ಟು ಪೂರ್ವಾಪರ ಅವಲೋಕನವನ್ನು ಮಾಡಿ ಅದಕ್ಕನುಗುಣವಾದಂತಹ ನಿಯಮವನ್ನು ಪಾಲಿಸಿದರೆ ಒಳ್ಳೆಯ ಫಲ ಬರಬಹುದು. ತಾವು ಈ ದಿನ ದುರ್ಗಾಪರಮೇಶ್ವರಿ ದೇವರ ಪ್ರಾರ್ಥನೆ, ಸೂರ್ಯನಾರಾಯಣ ದೇವರ ಆರಾಧನೆಯಿಂದ ಒಳ್ಳೆಯ ಫಲ.